ನಮ್ಮೂರು ಮೊಗಲಹಳ್ಳಿ. ನಮ್ಮೂರಲ್ಲಿ ಒಂದೂವರೆ ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆ ಜನ ಇಲ್ಲಿ ಇದ್ದೀವಿ. ಇಲ್ಲಿ ತುಂಬ ಕುಡಿಯೋ ನೀರಿನ ಸಮಸ್ಯೆ ಭಾಳ ಐತೆ. ಇಲ್ಲಿ ದನ ಕರ ಹಸುಗಳಿಗೂ ನೀರಿಲ್ದಂಗೆ ಆಗೈತೆ. ಅದ್ರ ಜೊತೆಗೆ ನಾವು ಸುಮಾರು ಊರು ಬಿಟ್ಟು 1 ಕಿಲೋಮೀಟ್ರ್ ದೂರ ಹೋದರೆ ಫಿಲ್ಟರ್ ನೀರು ಸಿಗುತ್ತೆ. ಅರ್ಧ ಕಿಲೋಮೀಟ್ರ್ ದೂರ ಮತ್ತೆ ಒಂದೇ ನೆಲೆ, ಇಡೀ ಊರಿಗೆ ಒಂದೇ ನೆಲೆ ಇರೋದು. ಇದು ಊರಿನ ಜನಕ್ಕೆ ಸಾಕಾಗ್ತಿಲ್ಲ, ಭಾಳ ಕಷ್ಟಪಡ್ತಿದ್ದೀವಿ. ಇಡೀ ಉರಿ ಬಿಸಿಲಲ್ಲಿ ಸಣ್ಣ ಮಕ್ಕಳನ್ನೆಲ್ಲ ಕಟ್ಕೊಂಬಂದು ನೀರು ತಂದು ಹಾಕೋದೇ ಒಂದು ಉದ್ಯೋಗ ಐತೆ. ಮಾಡೋ ಕೆಲಸ ಎಲ್ಲ ಬಿಟ್ಟು ನಾವು ನೀರು ತರೋದೇ ಒಂದು ಕಷ್ಟ ಆಗ್ಬಿಟ್ಟತೆ. ಇದನ್ನು ಎಲ್ಲ ಅಧಿಕಾರಿಗಳಿಗೂ ಗಮನ ತಂದಿದ್ವಿ, ಊರಿನ ಮುಖ್ಯಸ್ಥರಿಗೂ ಎಲ್ಲ ಹೇಳಿದ್ವಿ. ಇಡೀ ಊರಿಗೆ ಒಂದೇ ಮೋಟ್ರ್ ನಡೀತೈತೆ, ಅದು ಕೆಟ್ಟೋದ್ರೆ ಸರಿ ಆಗೋವರೆಗೂ ನೀರಿನ ಸೌಲಭ್ಯ ಇಲ್ಲ. ಅದನ್ನು ನಾವೇ ಮಾಡಬೇಕು, ಇಲ್ಲಿ ಬಂದು ಜನಗಳೆಲ್ಲ ಬಂದು ಬಿಸಿಲು ಅಂದಲೇ ಗಾಳಿ ಅಂದಲೇ ನಾವು ಊಟ ನೀರು ಬಿಟ್ಟು ದಿನಾ ನೀರು ತಂದು ಹಾಕಬೇಕು. ಭಾಳ ಕಷ್ಟಪಡ್ತಾಯಿದ್ವಿ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಗಮನ ಹರಿಸಿ ನಮ್ಮ ಊರಿಗೆ ನೀರಿನ ಸೌಲಭ್ಯ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಿದ್ವಿ. ಸರಿ ಮಾಡೋರು ಯಾರಿಲ್ಲ. ಎತ್ತಿ ಒಂದು ಕಡೆಗೆ ಬಿಸಿ ಹಾಕಿದ್ದಾರೆ. ಮೈಲಿ ದೂರಲಿದ್ದ ಬಂದು ಒಂದೇ ನಲ್ಲೆಗೆ ಬರ್ತವೆ. ಊರೆಲ್ಲ 1000-2000 ಜನ ಇದ್ದೀವಿ. ನೀರು ಪಗೀತೈತೆ ನಮಗೆ. ಅವರು ಪಂಚಾಯತಿಯವರು ಕೂಡ ಯಾರು ಕೇಳಲ್ಲ, ಬಂದು ಯಾರು ಏನಂತ ಕೇಳೋದೇ ಇಲ್ಲ. ನೀರು ಇಲ್ಲದೆ ಇರೋದ್ರಿಂದ ಏನೇನು ಸಮಸ್ಯೆ ಆಗ್ತಾ ಇದೆ? ನೀರು ಇಲ್ಲ, ಮತ್ತೆ ನಮ್ಗೆ ಅಲ್ಲಿಂದ ಬಂದು 1 ಮೈಲ್ ದೂರ ಬರ್ತೀವಿ. ಒಂದೇ ಮೋಟ್ರ್. ದನ ಕರುಗಳಿಗೆ ನೀರಿಲ್ಲ, ಮೇವಿಲ್ಲ. ದನ ಕರುಗಳಿಗೆ ನೀರು ನೋಡೋಣ, ನಮಗೆ ಮನುಷ್ಯರಿಗೆ ಕುಡಿಯಕ್ಕೆ ನೋಡೋಣ, ಏನೂ ಇಲ್ಲ ನಮಗೆ. ಓಟ್ಗೆ ಆದ್ಮೇಲೆ ಗೆದ್ಮೇಲೆ ಯಾರು ಕಿವೇಕಾಕ್ಯಂಬುದಿಲ್ಲ, ಏನು ನಿಮ್ಮದಂತ ಕೇಳೋದೇ ಇಲ್ಲ. ಎಲ್ಲರೂ ಬರ್ತಾರ ಕೇಳಕ. ನಿಮ್ ನೀರಂಗ ಮುದ್ದಂಗ ಮತ್ತೆ ಅವ್ರು ಕೇಳಂಗಿಲ್ಲ. ಭಾರಿ ಕಷ್ಟ ಪಡ್ತಾ ಇದೀವಿ. ಇಲ್ಲಿದ್ದ ಅಲ್ಲಿ 1 ಮೈಲ್ ನುಗ್ಕೊಂಡು ಹೋಗ್ಬೇಕು ಗಾಡಿ. ನೀರೇ ಇಲ್ಲ ನೋಡಪ್ಪ. ಎಷ್ಟು ದಿನದಿಂದ ಸಮಸ್ಯೆ ಆಗ್ತಾ ಇದೆ? ಅವಾಗ ಇಲ್ಲಿ 15 ದಿವಸದಿಂದ ಹಂಗೆ ಆಗುತ್ತೆ. ಯಾರು ಪಂಚಾಯತ್ ಮಾಡ್ಸಂಗಿಲ್ಲ, ಮಾಡ್ಸಂಗಿಲ್ಲ. ಬಿದ್ದೋಗೈತೆ.